ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ನಿಮಗೆ ಪಾನಿಪುರಿ ಸೇವ್ ಪುರಿ ಜೊತೆ ತಿನ್ನುವಂಥ ಸ್ವೀಟ್ ಚಟ್ನಿ, ಸ್ವಲ್ಪ ಹುಳಿ ಹುಳಿಯಾಗಿರೋ ಸಿಹಿ ಸಿಹಿಯಾಗಿರೋ ಚಟ್ನಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ನನ್ನ ವಿಡಿಯೋಸ್ನ ಯಾರು ಮೊದಲು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ನಾನು ಈ ಖರ್ಜೂರನ್ನು ಬೀಜ ತೆಗೆದು ಇಟ್ಕೊಂಡಿದ್ದೀನಿ. 30-40 ಖರ್ಜೂರ ತೊಗೊಂಡಿದ್ದೀನಿ. ಒಂದು 80-100 ಗ್ರಾಮ್ ಆಗುವಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅಂದಾಜು ಹೇಳ್ತಾ ಇದ್ದೀನಿ ನಾನು. ಇವಾಗ ಸ್ಟೀಲ್ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ, ಅಂದರೆ ಬಿಸಿನೀರಲ್ಲಿ ನೆನೆಸಿಡೋಣ ಅಂತ. ಒಂದು ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆಸಿಡೋಣ. ಈ ಹುಣಸೆ ಹಣ್ಣಲ್ಲಿರುವಂಥ ಬೀಜನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡು ಆಮೇಲೆ ನೆನೆಸಿಡ್ತಾ ಇದ್ದೀನಿ ನಾನು. ಒಂದು ಅರ್ಧ ಗಂಟೆ ನೆನೆಸಿ ಇಟ್ಟಾದಮೇಲೆ ಇವಾಗ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ಅದನ್ನು. ತರಿಯಾಗಿ ರುಬ್ಕೊಳ್ಳೋದು ಬೇಡ, ನುಣ್ಣಗೆ ರುಬ್ಕೋಬೇಕು. ಎಕ್ಸ್ಟ್ರಾ ನೀರು ಬೇಕಂದರೆ ಹಾಕ್ಕೋಬೋದು. ನುಣ್ಣಗೆ ಪೇಸ್ಟ್ ಥರ ಆಗಬೇಕು. ಅದು ಈ ಥರ ಪೇಸ್ಟ್ ಥರ ಆಗಬೇಕು. ಇವಾಗ ಇದನ್ನು ನಾವು ಜರಡಿಯಲ್ಲಿ ಸೋಸ್ಕೊಳ್ಳೋಣ. ಇವಾಗ ಜರಡಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಸೋಸ್ಕೋತಾ ಇದ್ದೀನಿ ನಾನು. ಸ್ವಲ್ಪ ದಪ್ಪ ಆಗಿರೋದ್ರಿಂದ ಅದು ಜರಡಿಯಲ್ಲಿ ಬರ್ತಾ ಇರಲಿಲ್ಲ. ಆದಷ್ಟು ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡ್ಬಿಟ್ಟು ಸೋಸ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪ ಬರ್ತಾಯಿದೆ. ಅದು ತೆಳುವಾಗಿದ್ದಷ್ಟು ಬೇಗ ಈಸಿಯಾಗಿ ಮಾಡಬಹುದು. ಉಳಿದಿರೋದೆಲ್ಲನೂ ಹಾಕ್ಕೊಂಡ್ಬಿಟ್ಟು ಸೋಸ್ಕೋತಾ ಇದ್ದೀನಿ ನಾನು. ಇವಾಗ ಸೋಸ್ಕೊಂಡು ಆದಮೇಲೆ ಮೇಲೆ ಬಂದಿರೋದೆಲ್ಲ ಸಿಪ್ಪೆನೆಲ್ಲ ತೆಗೆದುಬಿಡೋಣ. ತೆಳುವಾಗಿದ್ದರೆ ಅದು ಈಸಿಯಾಗಿ ಸೋಸ್ಕೊಂಡ್ಬಿಡ್ಬೋದು. ಇವಾಗ ಇದನ್ನು ಒಲೆಯ ಮೇಲೆ ಕುದಿಯಲು ಇಟ್ಕೊಳ್ಳೋಣ. ಇವಾಗ ಗ್ಯಾಸ್ ಆನ್ ಮಾಡಿ ಕುದಿಯಲಿಟ್ಟಿದ್ದೀನಿ. ಒಂದು 5 ನಿಮಿಷ ಹೀಗೆ ಕುದೀಲಿ. ಇವಾಗ ಅದು ಸಿಡಿತಾ ಇದೆ, ಅದಕ್ಕೆ ಅದನ್ನು ಮುಚ್ತಾ ಇದ್ದೀನಿ ನಾನು. ಇವಾಗ ಅದಕ್ಕೆ ಬೆಲ್ಲ ಸೇರಿಸೋಣ. 1.5 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಡ್ತಾ ಇದ್ದೀನಿ ನಾನು. ಇವಾಗ 1 ಕಪ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಅರ್ಧ ಕಪ್ ಹಾಕ್ಕೋತೀನಿ. ಸಿಡಿಯುತ್ತೆ ಅಂತ ಹೇಳಿ ಮತ್ತೆ ಮುಚ್ಚಿಟ್ಟಿದ್ದೆ. ಇವಾಗ ನಾವು ಅದಕ್ಕೆ 1 ಚಮಚದಷ್ಟು ಖಾರದ ಪುಡಿ, ಒಂದು ಅರ್ಧ ಚಮಚದಷ್ಟು ಬ್ಲ್ಯಾಕ್ ಸಾಲ್ಟು, 1 ಚಮಚದಷ್ಟು ಜೀರಾ ಪೌಡರ್,
ಇವಾಗ ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೆಲ್ಲ ನೋಡ್ಕೊಂಡು ಹಾಕ್ಕೋಬೇಕು. ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೋಬೋದು. ಇವಾಗ ಒಂದು 5ರಿಂದ 10 ನಿಮಿಷ ಮುಚ್ಚಿಟ್ಟು ಕುದಿಯಲು ಬಿಡೋಣ. 5ರಿಂದ 10 ನಿಮಿಷ ಆದಮೇಲೆ ಚೆನ್ನಾಗಿ ಕುದ್ದಿದೆ ಅದು. ಇಷ್ಟು ತೆಳುವಾಗಿದ್ದರೆ ಸಾಕು. ಇನ್ನೂ ತೆಳು ಬೇಕಂದರೆ ಮಾಡ್ಕೋಬೋದು ಸ್ವಲ್ಪ ನೀರು ಹಾಕ್ಕೊಂಡು. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಆರಲು ಬಿಡೋಣ. ಇವಾಗ ಆರಿದ ಮೇಲೆ ಈ ರೀತಿಯಾಗಿದೆ. ಸ್ವಲ್ಪ ದಪ್ಪ ಆಗಿದೆ, ಪರವಾಗಿಲ್ಲ. ಇವಾಗ ಒಂದು ಬೌಲಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಬಂದಿದೆ. ಇದನ್ನು ಒಂದು ಜಾರಲ್ಲಿ ಹಾಕಿಟ್ಟು 1 ಇಯರ್ವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು, ಕೆಡೋದಿಲ್ಲ. ಇವಾಗ ಪಾನಿಪುರಿ ಮತ್ತು ಸೇವ್ ಪುರಿ ಜೊತೆ ತಿನ್ನಲು ಸ್ವೀಟ್ ಚಟ್ನಿ ರೆಡಿಯಾಗಿದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.